ಶ್ರೀ ಸಂತೋಷಿ ಮಾತಾ ವ್ರತ ಕಥಾರಂಭ 1ನೇ ಅಧ್ಯಾಯ. ಪೂರ್ವಕಾಲದಲ್ಲಿ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮುನೀಶ್ವರರು ಸೂತ ಪುರಾಣಿಕ ನಿಂತು ಪ್ರಶ್ನಿಸಿದರು. ಸೌಮ್ಯ ಸ್ವಭಾವವುಳ್ಳ ಸಕಲ ಶಾಸ್ತ್ರ ವಿಶಾರದನಾದ ಹೇ ಸೂತನೇ, ನಮ್ಮ ಸಂದೇಹವನ್ನು ತೀರಿಸು. ದುಃಖಭಾಜನನಾದ ಮಾನವನು ಸದಾ ಸಂತೋಷದಿಂದಿರಲು ಏನು ಮಾಡಬೇಕು, ಯಾವ ವ್ರತವನ್ನು ಆಚರಿಸಬೇಕು, ಅಂತಹ ಉಪಾಯವನ್ನು ಹೇಳು ಎಂಬ ಶೌನಕರ ಪ್ರಶ್ನೆಗೆ ಸಂತುಷ್ಟನಾದ ಸೂತನಿಂತೆಂದನು. ಎಲೆ ಶೌನಕಾದಿ ಮುನೀಶ್ವರರೇ, ಕೇಳಿರಿ, ನಿಮ್ಮ ಸಂದೇಹ ಸಾಧುವಾದದ್ದು. ಪೂರ್ವಕಾಲದಲ್ಲಿ ವೇದವ್ಯಾಸರಿಂದ ನಾನು ಕೇಳಿ ತಿಳಿದದ್ದು ನಿಮಗಾಗಿ ಹೇಳುವೆನು. ಚೆನ್ನಾಗಿ ಕೇಳಿ. ಸಕಲ ಮಾನವರಿಗೆ ಕಾರ್ಯನಿರತರಾಗಲು ಸಂತೋಷವೇ ಬಲ. ಸಂತೋಷದಿಂದ ಮಾಡಿದ ಕಾರ್ಯವು ಶೀಘ್ರ ಫಲಪ್ರದವೆಂಬುದು ಸತ್ಯವಾದ ಮಾತು. ಸಂತೋಷದಿಂದಿರುವವನು ಶಾಂತಿ ಸೌಖ್ಯಗಳನ್ನು ಹೊಂದುತ್ತಾನೆ. ದುಃಖಿಯಾದ ಮಾನವನು ಮೃತಪ್ರಾಯನೆಂದೇ ತಿಳಿಯಬೇಕು. ಸದಾ ಸಂತೋಷದಿಂದ ಇರುವವನಿಗೆ ಉತ್ತಮ ಲೋಕವು ಪ್ರಾಪ್ತವಾಗುವುದು. ತಾನು ಸುಖವಾಗಿದ್ದು ಇತರರನ್ನು ಸಂತೋಷಪಡಿಸುತ್ತಾನೆ. ಆದುದರಿಂದ ಪ್ರತಿಯೊಬ್ಬ ಮಾನವನು ಸಂತೋಷದಿಂದಿರಲು ಪ್ರಯತ್ನಿಸಬೇಕು. ಸೂತರ ಆಹ್ಲಾದಕರವಾದ ಚತುರ್ವಚನಗಳನ್ನು ಆಲಿಸಿದ ಶೌನಕಾದಿಗಳು ಕುತೂಹಲದಿಂದ ಮಾತನಾಡಿದರು. ಹೇ ಸೂತನೇ, ನಿನ್ನ ಮಾತುಗಳನ್ನು ಕೇಳಿ ನಮಗೆ ಆನಂದವಾಗಿದೆ. ಆದರೆ ಸಂತೋಷಕ್ಕೆ ಅಧಿಷ್ಠಾನ ದೇವತೆ ಯಾರು? ಆಕೆಯ ಪ್ರಾದುರ್ಭಾವ ಹೇಗಾಯಿತು? ಆ ದೇವಿಯ ಮಹಿಮೆಗಳೇನು, ಪ್ರಭಾವವೇನು ಇತ್ಯಾದಿ ವಿಷಯಗಳನ್ನು ನಮಗೆ ವಿಶದವಾಗಿ ತಿಳಿಸು ಎಂದರು. ಸೂತನಿಂತೆಂದನು. ಶೌನಕಾದಿಗಳೇ ಕೇಳಿ. ಪೂರ್ವಕಾಲದಲ್ಲಿ ಒಮ್ಮೆ ಕೈಲಾಸ ಪರ್ವತದಲ್ಲಿ ಶ್ರಾವಣ ಶುದ್ಧ ಪೌರ್ಣಮಿ ಶುಕ್ರವಾರದ ದಿನ ಶಿವನ ಮಗಳಾದ ಮಾನಸಾದೇವಿ ಎಂಬ ನಾಗದೇವತೆ ಗಣಪತಿಗೆ ರಕ್ಷಾಬಂಧನವನ್ನು ಮಾಡಿದಳು. ಅದನ್ನು ನೋಡಿ ಗಣಪತಿಯ ಮಕ್ಕಳಾದ ಲಾಭ, ಕ್ಷೇಮವೆಂಬುವರು ನಮಗೂ ರಕ್ಷಾಸೂತ್ರವನ್ನು ಕಟ್ಟಬೇಕೆಂದು ಮಾನಸಾದೇವಿಯನ್ನು ಕೇಳಿಕೊಂಡರು. ಆಗ ಮಾನಸಾದೇವಿ, ಎಲೆ ಬಾಲಕರೇ ಕೇಳಿ, ರಕ್ಷಾಬಂಧನವನ್ನು ಸಹೋದರಿಯೇ ಮಾಡಬೇಕು, ಇತರರು ಮಾಡಬಾರದೆಂದು ನುಡಿದಳು. ಮಾನಸಾದೇವಿಯ ಹಿತವಚನವನ್ನು ಆಲಿಸಿದ ಗಣಪತಿಯ ಪುತ್ರರು ತಂದೆಯ ಬಳಿ ಹೋಗಿ ಜನಕನಿಗೆ ವಂದಿಸಿ, ಜನಕ, ನಮಗೆ ರಕ್ಷಾಸೂತ್ರವನ್ನು ಕಟ್ಟಲು ಸಹೋದರಿಯ ಅಗತ್ಯವಿದೆ, ಅನುಗ್ರಹಿಸು ಎಂದು ಬೇಡಿಕೊಂಡರು. ಆಗ ಪ್ರಸನ್ನವದನನಾದ ಗಣಪತಿಯು ಹಸನ್ಮುಖಿಯಾಗಿ ಮಕ್ಕಳನ್ನು ನೋಡುತ್ತಿರಲು ಗಣಪತಿಯ ನೇತ್ರಗಳಿಂದ ಮಹೋಜ್ವಲವಾದ ಜ್ಯೋತಿ ಹೊರಟು ಅಲ್ಲಿಯೇ ಇದ್ದ ಕಮಲದಲ್ಲಿ ಸೇರಿತು. ಆ ಕಮಲದಿಂದ ಪ್ರಸನ್ನವದನಳಾದ ಬಾಲಿಕೆಯು ಪ್ರಾದುರ್ಭವಿಸಿದಳು. ಸಕಲ ದೇವತೆಗಳು ಈ ವಿಚಿತ್ರವನ್ನು ಕಣ್ಣಾರೆ ಕಂಡು ಸಂತೋಷಪಟ್ಟರು. ಹಾಗೆ ಪ್ರಾದುರ್ಭವಿಸಿದ ಬಾಲಿಕೆಯು ಚತುರ್ಭುಜಗಳಿಂದ ಶೋಭಿಸಿದಳು. ಅಭಯಹಸ್ತಳಾದ ಆ ಬಾಲಿಕೆ ಒಂದು ಕೈಯಲ್ಲಿ ಖಡ್ಗವನ್ನು, ಇನ್ನೊಂದು ಕೈಯಲ್ಲಿ ಶೂಲವನ್ನು, ಮತ್ತೊಂದು ಕರದಲ್ಲಿ ಪಾತ್ರೆಯನ್ನು ಹಿಡಿದುಕೊಂಡಿರುವುದನ್ನು ಎಲ್ಲರೂ ನೋಡಿದರು. ಆ ದೇವಿ ಸರ್ವಾಭರಣ ಭೂಷಿತಳು, ದಿವ್ಯಾಂಬರವನ್ನು ಧರಿಸಿ ರತ್ನಮಾಲಿಕೆಗಳಿಂದ ಅಲಂಕೃತಳಾಗಿದ್ದಳು. ಮಂದಸ್ಮಿತ ಸುಂದರ ವದನಾರವಿಂದಳಾದ ದೇವಿಯು ಭಕ್ತ ಜನರ ಸಕಲ ದುಃಖಗಳನ್ನು ದೂರ ಮಾಡಿ ಸದಾ ಸಂತೋಷದಿಂದಿರುವಂತೆ ಅನುಗ್ರಹಿಸುವಳೆಂದೇ ಆ ದೇವಿಯನ್ನು ಸಂತೋಷಿ ಮಾತೆಯೆಂದೇ ಕರೆದರು. ಆಗ ದೇವತೆಗಳು, ಗಂಧರ್ವರು, ಯಕ್ಷರು, ಕಿಂಪುರುಷರು, ನಾರದಾದಿ ಮುನೀಂದ್ರರು ಆ ದೇವಿಯನ್ನು ಸ್ತೋತ್ರಗೈದರು. ಓಂ ಸಂತೋಷಿ ಮಾತಾ, ನಿನಗೆ ವಂದಿಸುವೆವು. ಗಣಪತಿಯ ಪುತ್ರರು ಅಪೇಕ್ಷಿಸಿದಂತೆ ನಿನ್ನ ಪ್ರಾದುರ್ಭವವಾಯಿತು. ಆ ಮಕ್ಕಳನ್ನು ಸಂತೋಷವಾಗಿರುವಂತೆ ಅನುಗ್ರಹಿಸು. ಅವರಿಗೆ ರಕ್ಷಾಬಂಧನವನ್ನು ಮಾಡಬೇಕೆಂದು ಬೇಡಿಕೊಂಡರು. ದೇವತೆಗಳ ಬಿನ್ನಪವನ್ನು ಆಲಿಸಿದ ಸಂತೋಷಿ ಮಾತೆಯು ಪ್ರಸನ್ನವದನಳಾಗಿ ಎಲ್ಲರೂ ನೋಡುತ್ತಿರಲು ಗಣಪತಿಯ ಪುತ್ರರಿಗೆ ರಕ್ಷಾಬಂಧನವನ್ನು ಮಾಡಿದಳು. ಜಯ ಜಯಕಾರಗಳೊಂದಿಗೆ ಸುರರು ಸುಮವೃಷ್ಟಿಗೆರೆದರು. ನೆರೆದಿದ್ದ ಮುನಿಜನರ ಮಧ್ಯದಲ್ಲಿದ್ದ ನಾರದ ಮಹರ್ಷಿಗಳು ಇಂತು ಅಪ್ಪಣೆ ಮಾಡಿದರು. ಎಲೆ ಸುರಜನರೇ ಕೇಳಿ, ಮಹಾಗಣಪತಿಯ ಮಗಳಾದ ಈ ಬಾಲಿಕೆಯು ಸಂತೋಷದಿಂದ ಪ್ರಾದುರ್ಭವಿಸಿದಳು. ಗಣಪತಿಯ ಪುತ್ರರಿಗೆ ರಕ್ಷಾಸೂತ್ರ ಕಟ್ಟಿ ಅವರಿಗೂ ಸಂತೋಷವನ್ನುಂಟು ಮಾಡಿದಳು. ಆದ್ದರಿಂದ ಈ ದೇವಿಗೆ ಸಂತೋಷಿ ಮಾತೆ ಎಂಬ ನಾಮವೇ ಸೂಕ್ತವಾದದ್ದು. ಶುಕ್ರವಾರದಲ್ಲಿ ಸಂತೋಷಿ ಮಾತೆಯನ್ನು ಭಕ್ತಿಯಿಂದ ಪೂಜಿಸಿದವರಿಗೆ ಸುಖ ಸಂತೋಷಗಳು ಲಭಿಸುವುದರಲ್ಲಿ ಸಂದೇಹವಿಲ್ಲವೆಂದರು. ಮುನಿಜನರು, ದೇವತೆಗಳು ಆ ದೇವಿಯನ್ನು ಪೂಜಿಸಿ ತಮ್ಮ ಸ್ವಸ್ಥಾನಕ್ಕೆ ತೆರಳಿದರು. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆಯ ವ್ರತ ಕಥೆಯ 1ನೇ ಅಧ್ಯಾಯ ಮುಗಿಯಿತು. 2ನೇ ಅಧ್ಯಾಯ. ಶೌನಕಾದಿಗಳು ಸೂತನಿಗೆ ನಿಂತು ಪ್ರಶ್ನಿಸಿದರು. ಪುರಾಣ ಚತುರನಾದ ಸೂತನೇ, ಸಂತೋಷಿ ಮಾತೆಯ ಜನ್ಮ ವೃತ್ತಾಂತವನ್ನೆಲ್ಲ ತಿಳಿಸಿದಿರಿ. ದೇವಿಯ ವ್ರತವನ್ನು ಮಾಡುವ ವಿಧಿವಿಧಾನಗಳನ್ನು ತಿಳಿಯಲು ಕುತೂಹಲರಾಗಿದ್ದೇವೆ. ದಯವಿಟ್ಟು ಅದನ್ನು ವಿಸ್ತರಿಸಿ ಹೇಳಬೇಕೆಂದು ಪ್ರಶ್ನೆ ಮಾಡಲು ಆಗ ಸೂತ ನಿಂತೆಂದನು. ಎಲೈ ಶೌನಕಾದಿಗಳೇ, ಸಂತೋಷಿ ಮಾತೆಯ ವ್ರತ ವಿಧಾನವನ್ನು, ವಿಧಿ ನಿಯಮಗಳನ್ನು ಹೇಳುವುದು ಶ್ರದ್ಧೆಯಿಂದ ಕೇಳಿ. ಚೈತ್ರ ಮಾಸದಿಂದ ಫಾಲ್ಗುಣ ಮಾಸದವರೆಗೆ 9 ತಿಂಗಳಲ್ಲಿ ಈ ವ್ರತವನ್ನು ಮಾಡಬಹುದು. ಆದರೆ ಜ್ಯೇಷ್ಠ, ಆಷಾಢ, ಪುಷ್ಯ ಈ 3 ತಿಂಗಳಲ್ಲಿ ವ್ರತವನ್ನು ಪ್ರಾರಂಭ ಮಾಡಬಾರದು. ಉಳಿದ 9 ತಿಂಗಳು ಶುಭಪ್ರದಾಯವಾದವು. ಈ ವ್ರತವನ್ನು ಶುಕ್ರವಾರವೇ ಪ್ರಾರಂಭ ಮಾಡಬೇಕು. 3 ಅಥವಾ 5 ಅಥವಾ 7 ಇಲ್ಲವೇ 14 ಅಥವಾ 16 ಇಲ್ಲವೇ 21 ಶುಕ್ರವಾರಗಳು ವ್ರತ ಮಾಡಬೇಕು. ವ್ರತದ ದಿವಸ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಹಾಗೂ ಉಪವಾಸವಿರಬೇಕು. ಕೈಲಾಗದವರು ವ್ರತಾನಂತರ ಭೋಜನ ಮಾಡಬಹುದು. ಅಂದು ಭೂಷಯನ ಮಾಡಬೇಕು.
ವ್ರತ ಮಾಡುವವರು ಅಂದು ಹುಳಿ ಪದಾರ್ಥವನ್ನು ತಿನ್ನಬಾರದು. ಯಾರ ಸಂಗಡ ಜಗಳವಾಡಬಾರದು. ಪರರನ್ನು ನಿಂದಿಸಬಾರದು. ಪರರೊಡನೆ ವಾದ ಮಾಡಕೂಡದು. ಕರ್ತೃ ಪ್ರಾತಃ ಕಾಲದಲ್ಲೇ ಪ್ರಾತಿರ್ವಿಧಿಗಳನ್ನು ಮುಗಿಸಿ ಶುದ್ಧ ಜಲದಲ್ಲಿ ಮಿಂದು ಪರಿಶುದ್ಧ ಚಿತ್ತನಾಗಿ ಶುಭ್ರ ವಸ್ತ್ರಗಳನ್ನು ಧರಿಸಿ ಪೂಜಾ ಮಂದಿರವನ್ನು ಪ್ರವೇಶಿಸಬೇಕು. ಉನ್ನತ ಪೀಠದಲ್ಲಿ ಸಂತೋಷಿ ಮಾತೆಯ ಚಿತ್ರಪಟವನ್ನು ಇರಿಸಿ ಪುಷ್ಪಾದಿಗಳಿಂದ ಅಲಂಕರಿಸಬೇಕು. ಅದರ ಮುನ್ನ ಪೂರ್ಣ ಕಲಶವನ್ನಿಡಬೇಕು. ದೀಪವನ್ನು ಹಚ್ಚಬೇಕು. ಧೂಪಾರಾಧನೆ ಮಾಡಿ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಬೇಕು. ಆಚಮನದ ನಂತರ ವಿಧಿಪೂರ್ವಕವಾಗಿ ಸಂಕಲ್ಪ ಮಾಡಿ ಮೊದಲು ಮಹಾಗಣಪತಿಯ ಪೂಜೆ ಆಚರಿಸಬೇಕು. ನಂತರ ಕಲಶ ಪೂಜೆ ಮಾಡಬೇಕು. ಆಮೇಲೆ ನವಗ್ರಹ ಪೂಜೆ, ದಿಕ್ಪಾಲಕರ ಪೂಜೆ ಮಾಡಬೇಕು. ಮತ್ತೊಂದು ಕಲಶವನ್ನಿಟ್ಟು ಅದರ ಮೇಲೆ ಒಂದು ಪಾತ್ರೆಯಲ್ಲಿ ಹುರಿಗಡಲೆ ಮತ್ತು ಬೆಲ್ಲ ಹಾಕಿ ಸಂತೋಷಿ ಮಾತೆಯನ್ನು ಪ್ರಾರ್ಥಿಸಬೇಕು. ಸಂತೋಷಿ ಮಾತೆಯನ್ನು ಪೂಜಿಸಿ ದೀಪಗಳನ್ನು ನೈವೇದ್ಯವನ್ನು ಸಮರ್ಪಿಸಬೇಕು. ಹುರಿಗಡಲೆ, ಬೆಲ್ಲ ಮತ್ತು ಪಕ್ವವಾದ ಫಲವನ್ನು ಮಾತೆಗೆ ನಿವೇದಿಸಿ ಮಂಗಳಾರತಿ ಮಾಡಿ ಸಂತೋಷಿ ಮಾತೆಯ ಕಥೆಯನ್ನು ಶ್ರದ್ಧೆಯಿಂದ ಕೇಳಬೇಕು. ಕಥೆಯನ್ನು ಶ್ರದ್ಧೆಯಿಂದ ಕೇಳಿ ಪುನಃ ಪೂಜೆ ಮಾಡಿ ಪ್ರಸಾದವನ್ನು 3 ಭಾಗಗಳನ್ನಾಗಿ ವಿಂಗಡಿಸಿ ಪೂಜೆ ಮಾಡಿಸಿದ ವಿಪ್ರನಿಗೆ 1 ಭಾಗವನ್ನು ಕೊಡುವುದು. 2ನೇ ಭಾಗವನ್ನು ಗೋಮಾತೆಗೆ ತಿನ್ನಿಸಬೇಕು. 3ನೇ ಭಾಗವನ್ನು ಎಲ್ಲರಿಗೂ ವಿತರಣೆ ಮಾಡಬೇಕು. ಬಾಂಧವರಿಗೆ ಹಾಗೂ ಇತರರಿಗೆ ಕೊಟ್ಟು ನಂತರ ಮನೆಯವರು ಪ್ರಸಾದವನ್ನು ಸ್ವೀಕರಿಸಬೇಕು. ಮುನಿಜನರೇ ಕೇಳಿ, ಈ ವ್ರತವನ್ನು ಶುಕ್ರವಾರದಲ್ಲಿ ವಿಧಿಪೂರ್ವಕ ಶಕ್ತಿ ವಂಚನೆ ಇಲ್ಲದೆ ಲೋಭ ಮಾಡದೆ ಉತ್ಸಾಹದಿಂದ ಮಾಡಬೇಕು. ಅಭಿಷ್ಟವು ಪೂರ್ಣವಾದ ನಂತರ ಪ್ರತ್ಯೋದ್ಯಾಪನೆ ಮಾಡಬೇಕು. ಉದ್ಯಾಪನೆ ದಿವಸದಲ್ಲಿ ಒಬ್ಬ ಬ್ರಾಹ್ಮಣನಿಗೆ, ಒಬ್ಬ ಮುತ್ತೈದೆಗೆ ಹಾಗೂ 8 ಮಂದಿ ಬಾಲಕ ಬಾಲಕಿಯರಿಗೆ ಮೃಷ್ಟಾನ್ನ ಭೋಜನ ಮಾಡಿಸಬೇಕು. ಅಂದೂ ಸಹ ಅಡುಗೆಯಲ್ಲಿ ಹುಳಿ ಪದಾರ್ಥವನ್ನು ಬಳಸಬಾರದು. ಭೋಜನ ನಂತರ ಬ್ರಾಹ್ಮಣನಿಗೆ, ಮುತ್ತೈದೆಗೆ ಹಾಗೂ ಬಾಲಕ ಬಾಲಕಿಯರಿಗೆ ಯಥಾಶಕ್ತಿ ನೂತನ ವಸ್ತ್ರಗಳನ್ನು, ಫಲಕಗಳನ್ನು, ಪುಷ್ಪಗಳನ್ನು ಕೊಟ್ಟು ಸಂತೃಪ್ತಿ ಪಡಿಸಬೇಕು. ಅಂದೂ ಸಹ ಯಾರಿಗೂ ದಕ್ಷಿಣೆ ಕೊಡಬಾರದು. ಏಕೆಂದರೆ ಕೊಟ್ಟ ದಕ್ಷಿಣೆಯಿಂದ ಮಕ್ಕಳು ಹುಳಿ ಪದಾರ್ಥಗಳನ್ನು ಕೊಂಡು ತಿನ್ನಬಹುದೆಂಬ ಶಂಕೆಯೂ ಬರಬಾರದು. ಆದ್ದರಿಂದ ಎಲ್ಲರಿಗೂ ಶಕ್ತಿ ವಂಚನೆ ಇಲ್ಲದೆ ಮರುದಿನ ದಕ್ಷಿಣೆ ಕೊಟ್ಟು ಸಂತೋಷಪಡಿಸಿ ತಾನೂ ಸಂತೋಷದಿಂದಿರಬೇಕು. ಶೌನಕಾದಿಗಳೇ ಕೇಳಿ, ಈ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಉದ್ಯಾಪನೆಯನ್ನು ಸೂಕ್ತ ರೀತಿಯಲ್ಲಿ ಶಕ್ತಿ ವಂಚನೆ ಇಲ್ಲದೆ ಮಾಡಿದವರಿಗೆ ಸಕಲ ದುಃಖಗಳು ಸರಿದು ಹೋಗುವವು. ವಾಂಛಿತಾರ್ಥವನ್ನು ಪಡೆದು ಸಂಪತ್ತಿನಿಂದ ಸಂತೋಷ ಚಿತ್ತರಾಗಿರುವವರು. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆಯ ವ್ರತಕಥೆಯ 2ನೇ ಅಧ್ಯಾಯ ಮುಗಿಯಿತು. 3ನೇ ಅಧ್ಯಾಯ. ಶೌನಕಾದಿಗಳು ಮತ್ತೆ ಪ್ರಶ್ನೆ ಮಾಡಿದರು. ಎಲೆ ಪೂತ ಚರಿತ್ರ ಸೂತ, ಸಂತೋಷಿ ಮಾತಾ ವ್ರತ ನಿಯಮವನ್ನು ಕೇಳಿ ನಮಗೆ ಆನಂದವಾಗಿದೆ. ಆ ದೇವಿಯ ಮಹಾತ್ಮೆಯನ್ನು ತಿಳಿಯಲು ನಾವು ಕುತೂಹಲರಾಗಿದ್ದೇವೆ. ಈ ಲೋಕದಲ್ಲಿ ಆ ದೇವಿಯನ್ನು ಯಾರು ಪೂಜಿಸಿದರು? ಆ ವಿವರಗಳನ್ನು ದಯಮಾಡಿ ನಮಗೆ ತಿಳಿಸು ಎಂದು ಕೇಳಿಕೊಂಡರು. ಸಂತುಷ್ಟಾಂತರಂಗನಾದ ಸೂತನಾಗ ಶೌನಕಾದಿಗಳೇ ಕೇಳಿ, ಪೂರ್ವಕಾಲದಲ್ಲಿ ಶ್ರೀರಂಗಪಟ್ಟಣವೆಂಬ ನಗರದಲ್ಲಿ ಓರ್ವ ಸ್ತ್ರೀಗೆ 7 ಮಂದಿ ಮಕ್ಕಳಿದ್ದರು. ಅವರು ವ್ಯವಸಾಯವೇ ವೃತ್ತಿಯಾಗಿ ಉಳ್ಳವರಾಗಿದ್ದರು. ಮಾತೃಭಕ್ತಿ ಪರಾಯಣರಾದ ಅವರಲ್ಲಿ 6 ಮಂದಿಗೆ ವಿವಾಹವಾಗಿತ್ತು. 7ನೇಯವನು ಚಿಕ್ಕವನಾದ ಶ್ರೀಕರನಿಗೆ ಲಗ್ನವಾಗಿರಲಿಲ್ಲ. ಶ್ರೀಕರನು ಸಂಗೀತ ವಿದ್ವಾಂಸನು, ಬಲಶಾಲಿ, ಧೈರ್ಯಶಾಲಿಯಾಗಿದ್ದನು. ಅವನು ಸಂತೋಷಿ ಮಾತೆಯ ದರ್ಶನಕ್ಕಾಗಿ ಉಜ್ಜಯಿನಿ ನಗರಕ್ಕೆ ಪ್ರಯಾಣವಾದನು. ಆಗ ದೇವಿಯ ಮಂದಿರದಲ್ಲಿ ಒಂದು ದೊಡ್ಡ ಉತ್ಸವ ನಡೆಯುತ್ತಿತ್ತು. ಆ ಶುಭ ಸಮಯಕ್ಕೆ ದೇಶದ 4 ದಿಕ್ಕುಗಳಿಂದ ಜನರು ದೇವಿಯ ದರ್ಶನಾಕಾಂಕ್ಷಿಗಳಾಗಿ ಬಂದು ಸೇರಿದ್ದರು. ಶೌನಕಾದಿಗಳೇ ಕೇಳಿ, ಅಲ್ಲಿ ನೆರೆದಿದ್ದ ಜನಸ್ತೋಮದಲ್ಲಿ ಭಕ್ತ ಜನರಿಂದ ಪ್ರಾರ್ಥಿತನಾಗಿ ಶ್ರೀಕರನು ದೇವಿಯ ಗೀತೆಯನ್ನು ಹೃದಯಾಂಗಮವಾಗಿ ಹಾಡಿ ನಲಿದಾಡಿದನು. ಅದನ್ನು ಕಂಡ ಜನರು ಆನಂದವನ್ನು ಹೊಂದಿ ಅವನನ್ನು ಕೊಂಡಾಡಿದರು. ಆ ಸಭೆಯಲ್ಲಿ ಕುಳಿತಿದ್ದ ಸತ್ಯವತಿ ಎಂಬ ಕನ್ಯೆಯು ಶ್ರೀಕರನ ಮಧುರ ಗಾನಾಮೃತವನ್ನು ಪಾನ ಮಾಡಿ ಮನಸೋತು ಅವನನ್ನೇ ಪತಿಯೆಂದು ಭಾವಿಸಿಕೊಂಡಳು. ಕಾರ್ಯಕ್ರಮವು ಮುಗಿದ ನಂತರ ನೆರೆದಿದ್ದ ಜನರೆಲ್ಲ ಸಂತೋಷಿ ಮಾತೆಗೆ ವಂದಿಸಿ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಸತ್ಯವತಿಯು ದೇವಿಗೆ ಭಕ್ತಿ ಪುರಸ್ಕರವಾಗಿ ಅಭಿನಂದಿಸಿ ತನ್ನ ಸಂಕಲ್ಪವು ಸಫಲವಾಗುವಂತೆ ಮಾಡೆಂದು ಮನದಲ್ಲಿ ಬೇಡಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಶ್ರೀಕರನನ್ನು ಮತ್ತೆ ಮತ್ತೆ ವೀಕ್ಷಿಸಿ ತನ್ನ ಮನೆಗೆ ಹೊರಟಳು. ಮನೆಗೆ ಹೋಗುವ ಮಾರ್ಗದಲ್ಲಿ ರೂಪವತಿಯಾದ ಸತ್ಯವತಿಯನ್ನು ನೋಡಿ ದುಷ್ಟರು ಮೋಹಿಸಿ ಅವಳನ್ನು ಬಲಾತ್ಕರಿಸಿದರು. ಭೀತಳಾದ ಸತ್ಯವತಿಯು ನನ್ನನ್ನು ರಕ್ಷಿಸಿ ರಕ್ಷಿಸಿ ಎಂದು ಆರ್ತನಾದದಿಂದ ಕೂಗಿಕೊಂಡಳು. ಅದೇ ಮಾರ್ಗವಾಗಿ ಹೋಗುತ್ತಿದ್ದ ಶ್ರೀಕರನು ಆ ಬಾಲೆಯ ಕೂಗನ್ನು ಕೇಳಿ ಅವಳ ರಕ್ಷಣೆಗೆ ಓಡಿ ಬಂದನು. ದುಷ್ಟರನ್ನು ತಡೆದನು. ಬಲವಾಗಿ ಅವರನ್ನು ಹೊಡೆದನು. ದೃಢಕಾಯಕನು ಮಹಾಬಲಶಾಲಿಯೂ ಆದ ಶ್ರೀಕರನ ಹೊಡೆತಕ್ಕೆ ತಡೆಯಲಾರದೆ ದಿಕ್ಪಾಲಾಗಿ ಓಡಿಹೋದರು. ಸತ್ಯವತಿಯು ಶ್ರೀಕರನಿಗೆ ಕೃತಜ್ಞತೆಯ ವಂದನೆಗಳನ್ನು ಅರ್ಪಿಸಿ ದಯಾರ್ದ್ರ ದೃಷ್ಟಿಯಿಂದ ಅವನನ್ನು ನೋಡಿ ಲಜ್ಜೆಯಿಂದ ವಿನಯ ವಿನಮಿತ ಗಾತ್ರಳಾಗಿ ಮನೆಗೆ ತೆರಳಿದಳು. ಸತ್ಯವತಿಯ ಅರಿತ ಜನನಿ ಜನಕರು ಶ್ರೀಕರನನ್ನು ಕಂಡು ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅವನ ಸಮ್ಮತಿಯನ್ನು ಪಡೆದು ಶುಭ ಮುಹೂರ್ತದಲ್ಲಿ ಸತ್ಯವತಿ ಶ್ರೀಕರನಿಗೆ ವಿವಾಹ ಮಹೋತ್ಸವವನ್ನು ನೆರವೇರಿಸಿದರು.
ಶ್ರೀಕರನಿಗೆ ಸಂತೋಷಿ ಮಾತೆಯ ದರ್ಶನಕ್ಕಾಗಿ ಹೊರಟು ಸೇವೆಯನ್ನು ಮಾಡಿದ್ದರ ಫಲವಾಗಿ ಶೀಘ್ರದಲ್ಲಿ ವಿವಾಹವಾಯಿತು. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆಯ ವ್ರತಾಕಥೆಯ 3ನೇ ಅಧ್ಯಾಯ ಮುಗಿಯಿತು. ಸಂತೋಷಿ ಮಾತಾ ಕೀ ಜೈ. 4ನೇ ಅಧ್ಯಾಯ. ಸೂತನಿಂತೆಂದನು, ಶೌನಕಾದಿಗಳೇ ಕೇಳಿ. ಸತ್ಯವತಿಯು ವಿವಾಹವಾದ ನಂತರ ಅತ್ತೆಯ ಮನೆಯನ್ನು ಸೇರಿ ಪತಿಯ ಸೇವೆಯೇ ಸತಿಧರ್ಮ ಎಂಬುದನ್ನು ಆಚರಣೆಯಲ್ಲಿ ತೋರಿಸಿದಳು. ಸತ್ಯವತಿಯ ಶೀಲ, ವಿನಯ, ವಿವೇಕಾದಿ ಸದ್ಗುಣಗಳನ್ನು ಕಂಡು ಎಲ್ಲರೂ ಸಂತೋಷಪಟ್ಟರು. ಆದರೆ 6 ಮಂದಿ ನೇಗಣ್ಯರಿಗೆ ಅದು ಸರಿ ಬರಲಿಲ್ಲ. ದ್ವೇಪಾಸೂಯೆಗಳಿಂದ ಕೂಡಿದ ಅವರು ಸತ್ಯವತಿಯಲ್ಲಿ ದೋಷಗಳನ್ನೆಣಿಸಿದರು. ಉಚ್ಚಿಷ್ಟವನ್ನವಷ್ಟೇ ಅವಳಿಗೆ ಉಣಬಡಿಸಿದರು. ಅವಳು ತನಗೆ ಕೊಡುತ್ತಿದ್ದ ಕಿರುಕುಳ ತಡೆಯಲಾರದೆ ಒಂದು ದಿನ ಎಲ್ಲ ವಿಷಯವನ್ನು ತನ್ನ ಪತಿದೇವನಿಗೆ ತಿಳಿಸಿದಳು. ಸತ್ಯವತಿಯ ವಚನಗಳನ್ನು ಪತಿದೇವನು ನಂಬಲಿಲ್ಲ. ಆದರೆ ಅತ್ತಿಗೆಯವರು ತನ್ನ ಹೆಂಡತಿಗೆ ಕೊಡುತ್ತಿದ್ದ ಕಿರುಕುಳವನ್ನು ಕಣ್ಣಾರೆ ಕಂಡು ತಮಗೆ ಎಂಜಲು ಅನ್ನವನ್ನಷ್ಟೇ ಬಡಿಸುತ್ತಿದ್ದನ್ನು ತಿಳಿದು ಕುಪಿತನಾಗಿ ಅತ್ತಿಗೆಯರನ್ನು ದಂಡಿಸಿದನು. ಅದೇ ಸಮಯಕ್ಕೆ ಶ್ರೀಕರನ ಅಣ್ಣಂದಿರು ಬಂದು ವಿಷಯವನ್ನು ಕೇಳಿ ತಿಳಿದು ಅವರೆಲ್ಲರೂ ಒಂದಾಗಿ ಶ್ರೀಕರನನ್ನು ನೋಡಿ, ಎಲೆ ಮೂರ್ಖ, ಮಂದಬುದ್ಧಿ, ನಿನಗೆ ಸಂಪಾದನೆ ಮಾಡಲು ಕೈಲಾಗದು, ನಿನಗೆ ಮೃಷ್ಟಾನ್ನವೆಂತು ನೀಡಬಹುದು, ಉಚ್ಚಿಷ್ಟವೇ ನಿನಗೆ ಗತಿ, ಬೇರೇನನ್ನೂ ಮಾಡಲಾಗದು ಎಂಬುದಾಗಿ ನಿಷ್ಠೂರ ವಚನಗಳನ್ನಾಡಲು ಶೋಕಾಕುಲ ಚಿತ್ತನಾದ ಶ್ರೀಕರನು ಮನೆ ಬಿಟ್ಟು ದೇಶಾಂತರ ಹೊರಟು ಹೋದನು. ಶ್ರೀಕರನು ದೇಶಾಟನ ಮಾಡುತ್ತಾ ಒಂದು ಪಟ್ಟಣದಲ್ಲಿ ಓರ್ವ ವರ್ತಕನಲ್ಲಿ ಕೆಲಸಕ್ಕೆ ಸೇರಿದನು. ಕೆಲ ದಿನಗಳು ಉರುಳಿದವು, ವರ್ಷಗಳು ಕಳೆದು ಹೋದವು. ಶ್ರೀಕರನ ವಿಶ್ವಾಸಪೂರಿತ ಸೇವೆಯನ್ನು ನೋಡಿ ತೃಪ್ತನಾದ ಆ ವರ್ತಕನು ಅವನಿಗೆ ಸಂಬಳದ ಜೊತೆಗೆ ವ್ಯಾಪಾರದ ಲಾಭದಲ್ಲಿ ಅರ್ಧ ಭಾಗವನ್ನು ಕೊಟ್ಟು ಅವನನ್ನು ಪಾಲುದಾರನನ್ನಾಗಿ ಮಾಡಿಕೊಂಡನು. ನಿರ್ಮಲ ಸ್ವಭಾವದ ಶ್ರೀಕರನು ವಿಶೇಷ ಧನಾರ್ಜನೆ ಮಾಡಿ ದೊಡ್ಡ ಶ್ರೀಮಂತನಾದನು. ಇತ್ತ ಶ್ರೀಕರನ ಪತ್ನಿ ಸತ್ಯವತಿಯು ಪ್ರತಿದಿನ ಅಡವಿಗೆ ಹೋಗಿ ಸೌದೆ ತರುತ್ತಿದ್ದಳು. ಮನೆ ಕೆಲಸಗಳನ್ನೆಲ್ಲ ಮಾಡಿ ನೇಗಣ್ಯರು ಹಾಕುತ್ತಿದ್ದ ಹುಳಿ ಹಳಸಿದ ಪದಾರ್ಥಗಳನ್ನೇ ತಿಂದು ಚಿಪ್ಪಿನಲ್ಲಿ ನೀರು ಕುಡಿದು ಪತಿದೇವನ ದಾರಿ ಕಾಯುತ್ತಾ ದಿನಗಳನ್ನು ಕಳೆಯುತ್ತಿದ್ದಳು. ಆ ಮನೆಯ ಜನರ ನಿಷ್ಠುರ ವಚನಗಳನ್ನು ಸಹಿಸಿಕೊಂಡು ಮನೆಯ ದಾಸಿಯಾಗಿದ್ದಳು. ಶೌನಕಾದಿಗಳೇ ಕೇಳಿ. ಇಂತು ನಾನಾ ವಿಧವಾದ ಹಿಂಸೆ ಕೊಡುತ್ತಿದ್ದರೂ ಸತ್ಯವತಿಯು ಸಹನೆಯಿಂದ ಇದ್ದರೂ ನಿಷ್ಕರಣವಾಗಿ ನಿರ್ದೋಷಿಯಾದ ಸತ್ಯವತಿಯನ್ನು ನೇಗಣ್ಯರು ಬೈದು ಹೊಡೆದರು. ಚಿತ್ರಹಿಂಸೆಯನ್ನು ಸಹಿಸಲಾಗದೆ ಸತ್ಯವತಿ ಆತ್ಮಹತ್ಯೆ ಮಾಡಿಕೊಳ್ಳಲು ನದಿಗೆ ಹೊರಟಳು. ನದಿಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಲು ದಿಕ್ತಳಾದ ಸತ್ಯವತಿಯನ್ನು ನಾರದ ಮುನೀಂದ್ರರು ಬಂದು ತಡೆದರು. ಬ್ರಹ್ಮಮಾನಸ ಪುತ್ರನಾದ ನಾರದ ಮುನೀಂದ್ರನಿಗೆ ಸತ್ಯವತಿಯು ಸಾಷ್ಟಾಂಗ ಪ್ರಣಾಮ ಮಾಡಿ ತನ್ನ ದುರವಸ್ಥೆಯನ್ನು ಶಾಂತವಾಗಿ ತೋಡಿಕೊಂಡು ದೈನ್ಯದಿಂದ ದುಃಖಿಸುತ್ತಿದ್ದಳು. ಅದನ್ನು ಕಂಡ ನಾರದ ಮುನೀಂದ್ರರು ಜ್ಞಾನ ನೇತ್ರದಿಂದ ಅವಳ ಭವಿಷ್ಯವನ್ನು ತಿಳಿದು ಅವಳ ಅದೃಷ್ಟಕ್ಕೆ ಸಂತೋಷಪಟ್ಟು ಅವಳನ್ನು ದಾರ್ಯಾದ್ರ ದೃಷ್ಟಿಯಿಂದ ನೋಡಿ ಹಿತವಚನವನ್ನಾಡಿದರು. ನಾರದ ಮುನೀಂದ್ರರಿಂತೆಂದರು, ಎಲೈ ಮಗಳೇ, ಚಿಂತಿಸಬೇಡ, ಭಯಪಡಬೇಡ. ನಿಮಗೆ ಉತ್ತಮ ಭವಿಷ್ಯವಿದೆ. ಮುಂದೆ ನಿಮಗೆ ಸುಖವಾಗುವುದು. ನನ್ನ ಮಾತನ್ನ ಆಲಿಸು. ವಿನಾಯಕನ ಮಗಳಾದ ಸಂತೋಷಿ ಮಾತೆಯನ್ನು ಪೂಜಿಸು. ಆ ದೇವಿಯ ವ್ರತವನ್ನು ಮಾಡು. ಹೀಗೆ 16 ಶುಕ್ರವಾರಗಳು ವ್ರತ ಮಾಡಿದರೆ ನಿನಗೆ ವ್ರತ ಪ್ರಭಾವದಿಂದ ಸಕಲ ದುಃಖಗಳು ದೂರವಾಗುವು. ದೂರದ ದೇಶದಲ್ಲಿರುವ ನಿನ್ನ ಪತಿಯು ನಿನ್ನಲ್ಲಿಗೆ ಬರುವವನು. ಮುಂದೆ ಪತಿಯಿಂದ ಕೂಡಿ ನೀನು ಸುಖವನ್ನೇ ಅನುಭವಿಸುವಿ. ಚಿಂತಿಸಬೇಡ. ಆತ್ಮಹತ್ಯೆ ಮಹಾಪಾಪ, ಸದ್ಗತಿ ಇಲ್ಲ, ದುಡಗಬೇಡ ಎಂಬುದಾಗಿ ಹಿತವಚನಗಳನ್ನಾಡಿ ನಾರದ ಮುನೀಂದ್ರರು ಕರ್ತವ್ಯವನ್ನು ಸೂಚಿಸಿ ವ್ರತವಿಧಾನವನ್ನು ಅರುಹಿ ಅಂತರ್ದಹನರಾದರು. ನಾರದ ಮುನೀಂದ್ರರ ವಚನವನ್ನಾಲಿಸಿದ ಸತ್ಯವತಿಗೆ ಜೀವ ಬಂದಂತಾಯಿತು. ಅಲ್ಲಿಂದ ಮರಳಿ ಬಂದಳು. ಅದೇ ಶುಕ್ರವಾರದಲ್ಲಿ ಸಂತೋಷಿ ಮಾತೆಯ ವ್ರತವನ್ನಾಚರಿಸಲು ಸಂಕಲ್ಪ ಮಾಡಿದಳು. ಸತ್ಯವತಿಯು ಪ್ರಯಾಸಗಳನ್ನೆಲ್ಲ ಸಹಿಸಿಕೊಂಡು ಕಷ್ಟದಲ್ಲೇ ಶುಕ್ರವಾರ ಸಂತೋಷಿ ಮಾತೆಯ ವ್ರತವನ್ನು ಭಕ್ತಿಯಿಂದ ಮಾಡಿದಳು. ಶೌನಕಾದಿಗಳೇ ಕೇಳಿ. ಇಂತು ಸತ್ಯವತಿಯ 15 ಶುಕ್ರವಾರಗಳು ವ್ರತವನ್ನು ಶ್ರದ್ಧೆಯಿಂದ ಮಾಡಿ ಮುಗಿಸಿದಳು. 16ನೇ ಶುಕ್ರವಾರವೂ ಬಂದಿತು. ಆದರೆ ಕೈಯಲ್ಲಿ ಬಿಡಿಗಾಸು ಇಲ್ಲವಾಯಿತು. ದೈನ್ಯಾವಸ್ಥೆಯಲ್ಲಿ ಸತ್ಯವತಿಯು ಬಂಧುಗಳನ್ನು, ಹಿತೈಷಿಗಳನ್ನು, ನೆರೆಹೊರೆಯ ಶ್ರೀಮಂತರನ್ನು ಹಣಕ್ಕಾಗಿ ಯಾಚಿಸಿದಳು. ಅದು ಪ್ರಯೋಜನವಾಗಲಿಲ್ಲ. ಯಾರೂ ಕಾಸು ಕೊಡಲೊಲ್ಲರು. ತನ್ನ ವ್ರತಕ್ಕೆ ಭಂಗವಾಗುತ್ತೆಂದು ಭಯದಿಂದ ಚಿಂತಿಸಿದಳು. ಅತೀವ ದುಃಖದಿಂದ ಮರುಗಿದಳು. ದಾರಿ ತೋರದೆ ದೇವಿಯನ್ನೇ ಮೊರೆ ಹೊಕ್ಕಳು. ಸರ್ವಮಂಗಳ ಸ್ವರೂಪಳು, ಭಕ್ತವತ್ಸಲಳು, ದಯಾ ಸಮುದ್ರಳೂ ಆದ ಸಂತೋಷಿ ಮಾತೆಯು ಮುದುಕಿಯ ರೂಪವನ್ನು ಧರಿಸಿ ಪೂಜಾ ದ್ರವ್ಯಗಳನ್ನು ತೆಗೆದುಕೊಂಡು ಸತ್ಯವತಿಯ ಬಳಿಗೆ ಬಂದಳು. ದೇವಿಯು ಸತ್ಯವತಿಯನ್ನು ಸಂತೈಸಿಸಿ ಪೂಜಾ ದ್ರವ್ಯಗಳನ್ನಿತ್ತು, ಮಗಳೇ, ಚಿಂತಿಸಬೇಡ, ಧೈರ್ಯದಿಂದಲು ಈ ಪೂಜಾ ದ್ರವ್ಯಗಳನ್ನು ತೆಗೆದುಕೋ. ದೇವಿಯ ವ್ರತವನ್ನು ನಿರ್ವಿಘ್ನವಾಗಿ ಮಾಡು. ನಿನಗೆ ಮಂಗಳವಾಗುವುದೆಂದು ಹರಸಿ ಅಂತರ್ದಹನಳಾದಳು. ಸೂತ ನಿಂತೆಂದನು, ಶೌನಕಾದಿಗಳೇ ಕೇಳಿ. ವೃದ್ಧ ಮಾತೆಯು ತಂದಿತ್ತ ಪೂಜಾ ದ್ರವ್ಯಗಳಿಂದ 16ನೇ ಶುಕ್ರವಾರದಲ್ಲಿ ಶ್ರೀ ಸಂತೋಷಿ ಮಾತೆಯ ವ್ರತವನ್ನು ಬಹು ಸಂತೋಷದಿಂದ ಮಾಡಿದಳು. ದೇವಿಯ ಕೃಪೆಗೆ ತನ್ನ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿ ಸಂತೋಷಿ ಮಾತೆಯನ್ನು ವಿಧವಾಗಿ ಕೊಂಡಾಡಿದಳು. ಬಳಿಕ ತನ್ನ ಪತಿಯ ವಿಷಯವನ್ನರಿಯದ ತಾನು ದೇವಿಯನ್ನು ಪ್ರಾರ್ಥಿಸಿ, ಓ ಮಾತಾ,
ನನ್ನ ಪತಿಯಲ್ಲಿರುವವನು ತಿಳಿಯದಾಗಿದೆ. ಶೀಘ್ರ ಕಾಲದಲ್ಲಿ ಆತನು ನನ್ನ ಮನೆಗೆ ಹಿಂದಿರುಗುವಂತೆ ಅನುಗ್ರಹಿಸು. ಭರ್ತ ಸಂಗಮವನ್ನು ಕರುಣಿಸು ಎಂದು ದೇವಿಯನ್ನು ಬೇಡಿಕೊಂಡಳು. ಸತ್ಯವತಿಯ ಬಿನ್ನಪವನ್ನು ಆಲಿಸಿದ ಸಂತೋಷಿ ಮಾತೆಯು ಸಂತುಷ್ಟಳಾಗಿ ಶ್ರೀಕರನಿಗೆ ಸ್ವಪ್ನದಲ್ಲಿ ದರ್ಶನವಿತ್ತು. ವತ್ಸ ಶ್ರೀಕರ, ನಿನ್ನ ಸತ್ಯವತಿ ನಿನ್ನ ದಾರಿಯನ್ನೇ ನೋಡುತ್ತಾ ಕಾದಿರುವಳು. ವ್ಯವಹಾರದಲ್ಲಿ ಮಗ್ನನಾಗಿ ಮನೆಯನ್ನು ಮಡದಿಯನ್ನು ಮರೆತಿರುವೆ. ಜಾಗೃತನಾಗಿ ತಡಮಾಡದೆ ನೀನು ಶ್ರೀರಂಗಪಟ್ಟಣಕ್ಕೆ ಹಿಂದಿರುಗು. ನಿನಗಾಗಿ ತಪ್ಪಿಸುತ್ತಿರುವ ನಿನ್ನ ಸತಿಯನ್ನು ಸಮಾಧಾನಪಡಿಸು, ಸಂತೋಷಗೊಳಿಸು. ನಿನಗೆ ಮಂಗಳವಾಗುವುದು. ಹೊರಡು ಎಂದು ಆಜ್ಞಾಪಿಸಿ ಸಂತೋಷಿ ಮಾತೆಯು ಅದೃಶ್ಯಳಾದಳು. ಶೌನಕಾದಿಗಳೇ ಕೇಳಿ. ಸಂತೋಷಿ ಮಾತೆಯ ಆಜ್ಞೆಯನ್ನು ಶಿರಸಾಧರಿಸಿ ವ್ಯವಹಾರದ ಮೇಲಿನ ಆಸೆಯನ್ನು ಅಭಿಮಾನವನ್ನು ತ್ಯಜಿಸಿ ಸತ್ಯವತಿಯನ್ನು ಕಾಣುವ ಆಕಾಂಕ್ಷೆಯಿಂದ ಶ್ರೀಕರನು ಮರುದಿನವೇ ತನ್ನ ನಿವಾಸ ಸ್ಥಾನವಾದ ಶ್ರೀರಂಗಪಟ್ಟಣಕ್ಕೆ ಪ್ರಯಾಣವಾದನು. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆಯ ವ್ರತಕಥೆಯ 4ನೇ ಅಧ್ಯಾಯ ಮುಗಿದಿತು. बोलो संतोषी माता की 5ನೇ ಅಧ್ಯಾಯ. ಸೂತನಿಂತೆಂದನು, ಶೌನಕಾದಿಗಳೇ ಕೇಳಿ. ಶ್ರೀಕರನು ವಿಶೇಷವಾಗಿ ಧನವನ್ನು ತೆಗೆದುಕೊಂಡು ಶ್ರೀರಂಗಪಟ್ಟಣಕ್ಕೆ ತೆರಳಿದನು. ಸಂಧ್ಯಾಕಾಲಕ್ಕೆ ಸ್ವಗೃಹವನ್ನು ಸೇರಿಕೊಂಡನು. ಅದೇ ಸಮಯಕ್ಕೆ ಸರಿಯಾಗಿ ಅವನ ಪತಿ ಸತ್ಯವತಿಯು ಸೌದೆಯನ್ನು ಹೊತ್ತು ತಂದಳು. ಅಡವಿಯಿಂದ ನಡೆದು ದಣಿದು ಆಯಾಸಗೊಂಡು ಬರುತ್ತಿದ್ದ ಸತ್ಯವತಿಯು ಹರಕು ಬಟ್ಟೆ ಧರಿಸಿ ಕುಶಳಾಗಿರುವುದನ್ನು ನೋಡಿ ಶ್ರೀಕರನು ಬಲುನೊಂದು ಮನಸ್ಸಿಂದ ಕೋಪಗೊಂಡವನಾಗಿ ಅತ್ತಿಗೆಯರನ್ನು ಅಣ್ಣಂದಿರನ್ನು ನೋಡಿ, ರೋಗಿಷ್ಠ ಭಿಕ್ಷುಕಿಯಂತಿರುವ ಸತ್ಯವತಿಯನ್ನು ನೋಡಿದರೆ ಅವಳಲ್ಲಿ ನಿಮಗಿರುವ ತಾತ್ಸಾರ ಬುದ್ಧಿ, ಅಸೂಯೆ, ದ್ವೇಷಗಳೆಷ್ಟು ಎಂಬುದು ತಿಳಿದು ಬರುತ್ತದೆ. ನೀವು ಅವಳಿಗೆ ಮಾಡಿದ ಅನ್ಯಾಯವನ್ನು ನೋಡಿದರೆ ನಾವೀ ಮನೆಯಲ್ಲಿ ಒಂದು ಕ್ಷಣವೂ ಇರಲಾಗದು ಎಂದು ನುಡಿದಂತೆ ನಡೆದನು. ಶ್ರೀಕರನು ಶ್ರೀರಂಗಪಟ್ಟಣದಲ್ಲಿಯೇ ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಿಸಿ ಸತಿ ಸಮೇತ ವಾಸವಾಗಿದ್ದನು. ಆ ನೂತನ ಗೃಹದಲ್ಲಿ ಸಂಪದ್ಯುಕ್ತನಾದ ಪತಿಯ ಸಮ್ಮತಿ ಪಡೆದು ಸತ್ಯವತಿ ಸಂತೋಷಿ ಮಾತೆಯ ವ್ರತದ ಉದ್ಯಾಪನೆಯನ್ನು ಶಾಸ್ತ್ರೋಕ್ತ ರೀತಿ ವೈಭವದಿಂದ ಮಾಡಿದಳು. ಈ ಶುಭ ಸಂದರ್ಭಕ್ಕೆ ಶ್ರೀಕರನು ತನ್ನ ಬಂಧುಗಳನ್ನು 6 ಮಂದಿ ಅಣ್ಣಂದಿರನ್ನು ಅತ್ತಿಗೆಯರನ್ನು ಆಹ್ವಾನಿಸಿ ಆದರದ ಮೃಷ್ಟಾನ್ನವನ್ನು ಉಣಬಡಿಸಿದನು. ಶೌನಕಾದಿಗಳೇ ಕೇಳಿ. ಶ್ರೀಕರನ ಅಣ್ಣಂದಿರ ಮಕ್ಕಳು ಸಂತೋಷಿ ಮಾತೆಯ ಉದ್ಯಾಪನೆಗೆ ಬಂದಿದ್ದರು. ಅವರ ತಾಯಿಯರು ಹೇಳಿಕೊಟ್ಟಂತೆ ನಡೆದುಕೊಂಡರು. ವಿಧ ವಿಧವಾದ ಸಿಹಿ ತಿಂಡಿಗಳನ್ನು ಮಾಡಿದ್ದರೂ ಅವು ಅವರಿಗೆ ರುಚಿಸಲಿಲ್ಲ. ಚಿಕ್ಕಮ್ಮನಾದ ಸತ್ಯವತಿ ದೇವಿಯನ್ನು ನೋಡಿ, ತಾಯೇ, ನಮಗೆ ಸಿಹಿ ಪದಾರ್ಥಗಳು ಹಿಡಿಸುವುದಿಲ್ಲ. ಖಾರ ಮತ್ತು ಹುಳಿ ಪದಾರ್ಥಗಳನ್ನು ತಿನ್ನಲು ಆಸೆಯಾಗಿದೆ. ಅಂತಹ ತಿಂಡಿಗಳನ್ನು ನಮಗೆ ಕೊಡು ಎಂಬುದಾಗಿ ಬೇಡಿದರು. ಮಕ್ಕಳ ಮಾತಿಗೆ ಸತ್ಯವತಿ ಇಂತೆಂದಳು, ಎಲೆ ಮಕ್ಕಳಿರ ಕೇಳಿ. ಸಂತೋಷಿ ಮಾತೆಯ ವ್ರತವನ್ನು ಮಾಡಿದ್ದೇವೆ. ಈ ದಿನ ನಮ್ಮಲ್ಲಿ ಯಾರೂ ಹುಳಿ ಪದಾರ್ಥಗಳನ್ನು ತಿನ್ನಬಾರದು. ಸಿಹಿ ತಿಂಡಿಗಳು ಮತ್ತು ಸಾತ್ವಿಕ ಆಹಾರವನ್ನೇ ಸ್ವೀಕರಿಸಬೇಕು. ಇದೊಂದು ದಿನ ನೀವು ಹುಳಿ ತಿನ್ನದಂತೆ ಇದ್ದರೆ ಸಾಕು ಎಂದು ಹಿತವಚನವನ್ನು ನುಡಿದಳು. ಆಗ ಮಕ್ಕಳು, ತಾಯೇ, ನೀನು ಹೇಳುವುದು ಸರಿ, ಹಾಗೆಯೇ ಮಾಡೋಣ. ಆದರೆ ನಮ್ಮ ಸಂತೋಷಕ್ಕಾಗಿ ಸ್ವಲ್ಪ ಹಣ ಕೊಡು ಎಂದು ಚಿಕ್ಕಮ್ಮನನ್ನು ಕಾಡಿದರು. ಮಕ್ಕಳ ಬೇಡಿಕೆಯನ್ನು ಪೂರ್ಣ ಮಾಡುವುದು ಸೂಕ್ತವೆಂಬ ವಿಶಾಲ ಭಾವನೆಯಿಂದ ಸತ್ಯವತಿಯು ಮಕ್ಕಳ ಕೈಯಲ್ಲಿ ಚಿಲ್ಲರೆ ಹಣ ಹಾಕಿದಳು. ಶೌನಕಾದಿಗಳೇ ಕೇಳಿ. ಅಮಾಯಕಳಾದ ಸತ್ಯವತಿಯು ಚಿಕ್ಕ ಮಕ್ಕಳ ಸಂತೋಷಕ್ಕಾಗಿ ಹಣ ಕೊಟ್ಟಳು. ಆದರೆ ಕುತ್ಸಿತರಾದ ಅವರ ಮಾತೆಯರ ಮಾತಿನಂತೆ ಆ ಮಕ್ಕಳು ಚಿಲ್ಲರೆ ಹಣದಿಂದ ಹುಳಿ ಪದಾರ್ಥಗಳನ್ನೇ ಕೊಂಡು ತಿಂದರು. ಅದರಿಂದಾಗಿ ಸಂತೋಷಿ ಮಾತೆಯ ವ್ರತಕ್ಕೆ ಭಂಗ ಉಂಟಾಯಿತು. ಈ ವಿಷಯವು ಸತ್ಯವತಿಗೆ ತಿಳಿಯದು. ಅದೇ ಸಮಯಕ್ಕೆ ಸರಿಯಾಗಿ ರಾಜಭಟರು ಬಂದು ಸತ್ಯವತಿಯ ಪತಿ ಶ್ರೀಕರನನ್ನು ಬಂಧಿಸಿ ರಾಜನಲ್ಲಿಗೆ ಕೊಂಡೊಯ್ದರು. ಉದ್ಯಾಪನದ ದಿನ ನಿರಪರಾಧಿಯಾದ ತನ್ನ ಪತಿಯನ್ನು ರಾಜಭಟರು ಹಿಡಿದುಕೊಂಡು ಹೋದುದಕ್ಕೆ ಸತ್ಯವತಿಯು ಮರಗಿದಳು. ಭಯಭ್ರಾಂತಳಾಗಿ ಶ್ರೀ ಸಂತೋಷಿ ಮಾತೆಯನ್ನು ಸ್ತುತಿಸಿ ಪ್ರಾರ್ಥಿಸಿದಳು. ಸಂತೋಷಿ ಮಾತೆ, ಭಕ್ತವತ್ಸಳೆ, ಆಶ್ರಿತ ಜನ ವಿಪತ್ ಪರಿಹಾರ ಮಾಡುವವಳೆ, ದಯಾಮಯಿ, ನಿನ್ನನ್ನೇ ನಂಬಿದ ನನ್ನಿಂದ ಅಪಚಾರವಾಗಿದ್ದರೆ ಕ್ಷಮಿಸು. ಒಂದು ವೇಳೆ ನನ್ನ ಪತಿ ಅಪಚಾರ ಮಾಡಿದ್ದರೆ ಮನ್ನಿಸು. ನಮ್ಮ ಅವಿವೇಕವನ್ನು ಮನ್ನಿಸು. ನಮ್ಮನ್ನು ಕಾಪಾಡು. ನಮಗೆ ಬೇರೆ ಯಾರೂ ರಕ್ಷಕರಿಲ್ಲ ಎಂಬುದಾಗಿ ದೇವಿಯನ್ನು ಪ್ರಾರ್ಥಿಸಿದಳು. ಸೂತನಿಂತೆಂದನು, ಶೌನಕಾದಿಗಳೇ ಕೇಳಿ. ಇಂತು ಭಕ್ತಳಾದ ಸತ್ಯವತಿಯ ಪ್ರಾರ್ಥನೆಯನ್ನು ಆಲಿಸಿದ ಸಂತೋಷಿ ಮಾತೆಯು ಪ್ರಸನ್ನಳಾದಳು. ಆಗ ಆಕಾಶವಾಣಿ ನುಡಿಯಿತು, ಮಗಳೇ ಸತ್ಯವತಿ, ಚಿಂತಿಸಬೇಡ. ನಿಮ್ಮಿಂದ ಯಾವ ಅಪರಾಧವೂ ನಡೆದಿಲ್ಲ. ನೀವು ನಿರ್ಮಲ ಚಿತ್ತರು, ವಿಶುದ್ಧ ಭಕ್ತಿಯಿಂದ ವ್ರತವನ್ನು ಆಚರಿಸಿದಿರಿ. ಉದ್ಯಾಪನದ ದಿನವೇ ನಿಮ್ಮ ಮನೆಯ ಮಕ್ಕಳು ಹಠಮಾರಿತನದಿಂದ ಹುಳಿ ಪದಾರ್ಥಗಳನ್ನು ತಿಂದು ವ್ರತಭಂಗ ಮಾಡಿದರು. ಆದ್ದರಿಂದ ವಿಪತ್ತಿಗೆ ದಾರಿಯಾಯಿತು. ಆದರೂ ಚಿಂತಿಸಬೇಡ. ಮತ್ತೊಮ್ಮೆ ಉದ್ಯಾಪನವನ್ನು ಮಾಡು. ನನ್ನ ಅನುಗ್ರಹದಿಂದ ನಿನ್ನ ಪತಿ ರಾಜನಿಂದ ಸನ್ಮಾನಿತನಾಗಿ ಶೀಘ್ರದಲ್ಲೇ ನಿನ್ನಲ್ಲಿಗೆ ಬರುವನು. ಇದಕ್ಕೆ ಸಂಶಯವಿಲ್ಲ ಎಂಬ ಅಶರೀರ ವಾಣಿಯನ್ನು ಕೇಳಿ ಸತ್ಯವತಿಗೆ ಸಮಾಧಾನವಾಯಿತು. ವಿದ್ಯುಕ್ತ ರೀತಿ ಮತ್ತೊಮ್ಮೆ ಉದ್ಯಾಪನ ಮಾಡಿದಳು.
ಈ ಸಲ ಜಾಗರೂಕತೆಯಿಂದಿದ್ದಳು. ಮಕ್ಕಳಿಗೆ ಹಣ ಕೊಡಲಿಲ್ಲ, ಯಾರಿಗೂ ದಕ್ಷಿಣೆ ಕೊಡಲಿಲ್ಲ, ಯಾರೂ ಹುಳಿ ಪದಾರ್ಥಗಳನ್ನು ತಿನ್ನಲು ಅವಕಾಶವಿಲ್ಲದಂತೆ ನೋಡಿಕೊಂಡಳು. ವ್ರತೋದ್ಯಾಪನೆ ಸಾಂಗವಾಗಿ ಸಂಪೂರ್ಣವಾಯಿತು. ಸಂತೋಷಿ ಮಾತಾ ಸುಪ್ರೀತಳಾದಳು. ದೇವಿಯ ಅನುಗ್ರಹದಿಂದ ಶ್ರೀಕರನು ರಾಜಸಭೆಯಲ್ಲಿ ಸನ್ಮಾನಿತನಾಗಿ ಸುಖವಾಗಿ ಮನೆಗೆ ಹಿಂದಿರುಗಿದನು. ರಾಜನಿಂದ ಸನ್ಮಾನಿತನಾಗಿ ಬಂದ ಪತಿಯನ್ನು ನೋಡಿದ ಸತ್ಯವತಿಗೆ ಮಹದಾನಂದವಾಯಿತು. ಸತ್ಯವತಿಯು ಶ್ರೀಕರನು ಮತ್ತೆ ಸಂತೋಷಿ ಮಾತೆಯನ್ನು ಪೂಜಿಸಿ ಪ್ರಾರ್ಥಿಸಿದನು. ದೇವಿಯ ಭಕ್ತರಾದ ಆ ಪುಣ್ಯ ದಂಪತಿಗಳು ಶ್ರೀರಂಗಪಟ್ಟಣದ ಜನರೆಲ್ಲ ಗೌರವದಿಂದ ನೋಡುತ್ತಿದ್ದರು. ದೇವಿಯ ಕೃಪೆಯಿಂದ ಸಕಲ ಭಾಗ್ಯಗಳನ್ನು ಪಡೆದು ಸದಾ ಸಂತೋಷದಿಂದಿರುವ ಆ ದಂಪತಿಗಳನ್ನು ನೋಡಿ ಶ್ರೀಕರನ ಅಣ್ಣಂದಿರು ಮತ್ತು ಅತ್ತಿಗೆಯರು ಅವರಲ್ಲಿ ಮಾತ್ಸರ್ಯವನ್ನು ದ್ವೇಷವನ್ನು ತೊರೆದು ಸಂತೋಷಿ ಮಾತಾ ವ್ರತವನ್ನು ಭಕ್ತಿಯಿಂದ ಮಾಡಿದರು. ಕೆಲಕಾಲ ಕಳೆದ ನಂತರ ಸತ್ಯವತಿಗೆ ಸುಂದರನು ಶುಭಲಕ್ಷಣ ಲಕ್ಷಿತ ಗಾತ್ರನೂ ಆದ ಪುತ್ರನು ಜನಿಸಿದನು. ಸತ್ಯವತಿ ದಂಪತಿಗಳು ಸುಕುಮಾರನೊಂದಿಗೆ ಪ್ರತಿದಿನ ಸಂತೋಷಿ ಮಾತೆಯ ಆಲಯಕ್ಕೆ ಹೋಗಿ ದೇವಿಯ ದರ್ಶನವನ್ನು ಪಡೆದು ಬರುತ್ತಿದ್ದರು. ಇಂತು ಕೆಲ ದಿನಗಳು ಉರುಳಿದವು. ಒಂದು ದಿನ ಸಂತೋಷಿ ಮಾತೆಯು ಸೌಮ್ಯ ರೂಪವನ್ನು ತ್ಯಜಿಸಿ ಭಯಂಕರ ರೂಪವನ್ನು ಧರಿಸಿ ಸತ್ಯವತಿಯ ಮನೆಗೆ ಬಂದಳು. ಭೀಕರ ರೂಪದ ದೇವಿಯನ್ನು ಕಂಡವರೆಲ್ಲರೂ ಶಾಕಿನಿಯೋ ಡಾಕಿನಿಯೋ ಬಂದಿರುವಳೆಂದು ಭೀತರಾಗಿ ಓಡಿ ಹೋದರು. ಆದರೆ ಸತ್ಯವತಿಯು ಹೆದರದೆ ಅವಳೇ ಸಂತೋಷಿ ಮಾತೆ ಎಂಬ ವಿಶ್ವಾಸದಿಂದ ಶಾಕಿನಿಯಂತಿರುವ ಭೀಕರ ರೂಪಳಾದ ದೇವಿಯನ್ನೇ ಪೂಜಿಸಿದಳು. ಸಂತುಷ್ಟಳಾದ ಸಂತೋಷಿ ಮಾತಾ ಪ್ರಸನ್ನಳಾದಳು. ಸೌಮ್ಯ ಸ್ವರೂಪದಿಂದ ದೇವಿಯು ಸತ್ಯವತಿಗೆ ಶ್ರೀಕರನಿಗೆ ದರ್ಶನವನ್ನಿತ್ತು ಅವರನ್ನು ಹರಿಸಿ ಅಂತರ್ಧಾನಳಾದಳು. ಸತ್ಯವತಿ ದಂಪತಿಗಳು ಸದಾ ಸಂತೋಷದಿಂದಿದ್ದರು. ಉದ್ಯಾಪನ ನಂತರವೂ ಸಂತೋಷಿ ಮಾತೆಯ ವ್ರತವನ್ನು ಜೀವಿತ ಕಾಲದಲ್ಲಿ ಮೇಲಿಂದ ಮೇಲೆ ಮಾಡುತ್ತಲಿದ್ದರು. ಕೊನೆಗೆ ಅವರು ಪುಣ್ಯಲೋಕ ಸೇರಿದರು. ಸೂತ ನಿಂತೆಂದನು, ಶೌನಕಾದಿಗಳೇ ಕೇಳಿ, ಮಹಾಮಹಿಮೋಪೇತಳಾದ ಸಂತೋಷಿ ಮಾತೆಯ ಚರಿತ್ರೆಯನ್ನು ಸಂಪೂರ್ಣವಾಗಿ ವರ್ಣಿಸಲು ವರ್ಷಗಳಾದರೂ ಆದಿಶೇಷನಿಗೂ ಸಾಧ್ಯವಾಗದೆಂಬುದು ಸತ್ಯವಾದ ಮಾತು. ಹೀಗಿರುವಾಗ ದೇವಿಯ ಮಹಾತ್ಮೆಯನ್ನು ನಾನೆಂತೂ ವರ್ಣಿಸಬಲ್ಲೆನು? ನನಗೆ ತಿಳಿದಿದ್ದಲ್ಲಿ ವಂಚನೆ ಇಲ್ಲದೆ ನಿಮಗೆ ಹೇಳಿದ್ದೇನೆ. ಸಂತೋಷಿ ಮಾತೆಯ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ಮಾಡಿದವರಿಗೆ ವಾಂಛಿತಾರ್ಥಗಳೀಡೇರುವವು, ರೋಗವು ನಾಶವಾಗಿ ಆರೋಗ್ಯ ಹೊಂದುವರು, ಕನ್ಯರಿಗೆ ವಿವಾಹವಾಗುವುದು, ಬಂಜೆಯರಿಗೂ ಸತ್ಪುತ್ರನು ಹುಟ್ಟುವನು. ದೇವಿಯ ಕಥೆಯನ್ನು ಪಠಿಸಿದವರು ಕೇಳುವರು, ಸುಖ ಸಂತೋಷಗಳನ್ನು ಹೊಂದಿ ದೀರ್ಘಕಾಲ ಜೀವಿಸಿ ಅಂತ್ಯದಲ್ಲಿ ಮುಕ್ತಿ ಹೊಂದುವರು. ಇದಕ್ಕೆ ಸಂಶಯವಿಲ್ಲ. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತೆಯ ವ್ರತ ಕಥೆಯ 5ನೇ ಅಧ್ಯಾಯ ಮುಗಿಯಿತು. ಸಂತೋಷಿ ಮಾತಾ ಕೀ